ಇಂದು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಂಪುಟ ಸರ್ಜರಿ ಹೊತ್ತಲ್ಲೇ ರಾಜ್ಯ ಸಚಿವ ಸಂಪುಟ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ವಿಶೇಷ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಹಾಗೆ ಬೆಳಗಾವಿ ಅಧಿವೇಶನದ ಕುರಿತಾಗಿಯೂ ಕೂಡ ಚರ್ಚೆಗಳಾಗಲಿವೆ. ಚಾಣಕ್ಯ ವಿಶ್ವವಿದ್ಯಾಲಯ ವಿಧೇಯಕಕ್ಕೆ ಅನುಮೋದನೆ, ಕರ್ನಾಟಕ ರೋಪ್ವೇಸ್ 2024ರ ವಿಧೇಯಕಕ್ಕೆ ಅನುಮೋದನೆ, ಹಾಗೆ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಸ್ತು ಎನ್ನುವ ಸಾಧ್ಯತೆ ಇದೆ. ಇದರ ಜೊತೆಗೆ ಅಧಿವೇಶನದ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗಲಿದ್ದು ಅಂಗೀಕಾರ ಮಾಡುವ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಚಾಣಕ್ಯ ವಿಶ್ವವಿದ್ಯಾಲಯ ವಿಧೇಯಕಕ್ಕೆ ಅನುಮೋದನೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಕರ್ನಾಟಕ ರೋಪ್ವೇಸ್ 2024ರ ವಿಧೇಯಕಕ್ಕೂ ಕೂಡ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ಹಿನ್ನೆಲೆ ಒಂದು ಕಡೆ ಸಂಜೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಸಭೆಯ ಬಳಿಕ ಪಕ್ಷದ ವರಿಷ್ಠರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ವರಿಷ್ಠರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ಮಾಡಲಿರುವ ಸಿಎಂ ಹಾಗೆ ರಾಜ್ಯದಲ್ಲಾಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆಯೂ ಕೂಡ ವರಿಷ್ಠರಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಇದರ ಜೊತೆಗೆ ಸಂಪುಟ ಪುನರ್ರಚನೆಯ ಕುರಿತಾಗಿಯೂ ಕೂಡ ವರಿಷ್ಠರ ಬಳಿ ಚರ್ಚೆಯನ್ನ ನಡೆಸಲಿರುವ ಸಿಎಂ ಸಿದ್ದರಾಮಯ್ಯ. ಇಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಅದಾದ ಮೇಲೆ ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಈ ಒಂದು ಸಭೆ ಮುಕ್ತಾಯದ ಬಳಿಕ ವರಿಷ್ಠರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಲಿದ್ದಾರೆ. ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟಕ್ಕೆ ಸರ್ಜರಿಯ ಕಸರತ್ತು ನಡೀತಾ ಇದ್ದು ಇಂದು ದೆಹಲಿಯಲ್ಲಿ ವರಿಷ್ಠರ ಜೊತೆ ಈ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ರಾಜ್ಯ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಲಿದ್ದು ಇಡೀ ಸಂಪುಟವೇ ಬದಲು ಮಾಡಬೇಕಾ ಅಥವಾ ಭಾಗಶಃ ಚೇಂಜ್ ಆಗಲಿದೆಯಾ ಅನ್ನೋ ಪ್ರಶ್ನೆ ಇರುವಂಥದ್ದು. ಈ ಕುರಿತಾಗಿ ವರಿಷ್ಠರ ಬಳಿ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಲಿರುವ ಸಿಎಂ ಸಿದ್ದು. ಹೀಗಾಗಿ ಒಂದು ಕಡೆ ಈಗಿರುವ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ, ಮತ್ತೊಂದು ಕಡೆ ಶಾಸಕರಿಗೆ ಗೂಟದ ಕನಸು ಶುರುವಾಗಿದೆ. ಅಂದರೆ ಶಾಸಕರಿಗೆ ಸಚಿವರಾಗುವ ಕನಸು, ಈಗಾಗಲೇ ಸಚಿವರಾಗಿರೋರಿಗೆ ಕೋಕ್ ಸಿಗುವ ಸಾಧ್ಯತೆ ಇದ್ದು ಅವರಿಗೆ ಟೆನ್ಷನ್ ಶುರುವಾಗಿದೆ. ಕಾದು ನೋಡಬೇಕು ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅಂತ. ಒಟ್ಟಾರೆ ಇವತ್ತು ಸಿಎಂ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಭೆಯಲ್ಲಿ ಪ್ರಮುಖ ವಿಷಯಗಳ ಕುರಿತಾಗಿ ಚರ್ಚೆಗಳಾಗಲಿದೆ. ಅದಾದ ಮೇಲೆ ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ತದನಂತರ ವರಿಷ್ಠರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಲಿರುವ ಸಿಎಂ. ಈ ಒಂದು ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರಮುಖವಾಗಿ ಚಳಿಗಾಲದ ಅಧಿವೇಶನ ಮುಗಿದ ಬಳಿಕ ಸಂಪುಟ ಪುನರ್ರಚನೆ ಬಹುತೇಕ ಫಿಕ್ಸ್ ಆಗಿದ್ದು, ಯಾರ್ಯಾರಿಗೆ ಕೋಕ್ ನೀಡಬೇಕು, ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ವರಿಷ್ಠರ ಜೊತೆಗೆ. ಹೀಗಾಗಿ ವರಿಷ್ಠರು ಏನು ಸಲಹೆ ಸೂಚನೆಗಳನ್ನ ನೀಡ್ತಾರೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಹಾಗೆ ಸದ್ಯದ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆಯೂ ಕೂಡ ವರಿಷ್ಠರೊಂದಿಗೆ ಸಿಎಂ ಸಿದ್ದು ಮಾತುಕತೆಯನ್ನ ನಡೆಸಲಿದ್ದಾರೆ.
ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ. ರಾಜಪ್ಪ, ಗುಡ್ ಮಾರ್ನಿಂಗ್. ಇಂದು ಒಂದು ಕಡೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಅದಾದ ಮೇಲೆ ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ಸಂಪುಟ ಪುನರ್ರಚನೆ ಕುರಿತಾಗಿ ಚರ್ಚೆ ಮಾಡಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು. ಓವರ್ ಆಲ್ ಡೀಟೇಲ್ಸ್. ಮಧುಮಾಲ, ವೆರಿ ಗುಡ್ ಮಾರ್ನಿಂಗ್. ರಾಜ್ಯ ಸರ್ಕಾರ ಈ ಬಾರಿ ಏನು ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು ಅಂತ ಕೆಲ ಸಚಿವರ ಕೆಲ ಆಕಾಂಕ್ಷೆಗಳ ಡಿಮ್ಯಾಂಡ್ ಆಗಿದೆ. ಆದ್ರೆ ಇಲ್ಲಿ ಒಂದ್ ಕಡೆ ಪರ್ಯಾಯವಾಗಿ DCM DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಾವು ಬಿಟ್ಕೊಡ್ತೇವೆ ಅಥವಾ ತ್ಯಾಗ ಮಾಡ್ತೇವೆ, ನನಗೆ ಮುಂದಿನ ದಿನಗಳಲ್ಲಿ ಸಿಎಂ ಆಗುವಂತಹ ಆ ಏನು ಅವಕಾಶವನ್ನು ಸಿಎಂ ಆಗ್ಲಿಕ್ಕೆ ನಾವು ಹಿಂದೆ ನಡೆದಂತ ಮಾತುಕತೆ ಇರ್ಬೋದು, ಏನೋ ಆಗಿದೆ, 2.5 ವರ್ಷ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಂತ ಏನು ಕಸರತ್ತಿತ್ತು, ಅದಕ್ಕೆ ಚಾಲನೆ ಕೊಡುವ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಆ ಮುಂದುವರೆದ ಭಾಗವಾಗಿ ಒಂದ್ ವೇಳೆ ಸಚಿವರು ಅಥವಾ ಸಿಎಂ ಚೇಂಜ್ ಆಗಿದ್ದೆ ಅದನ್ನು ಸಚಿವ ಸಂಪುಟ ಚೇಂಜ್ ಆಗುತ್ತೆ. ಇಲ್ಲದಿದ್ದಲ್ಲಿ ಏನು ಸಿದ್ದರಾಮಯ್ಯನವರು ತಾವು ಸಿಎಂ ಆಗಿ ಮುಂದುವರಿಬೇಕು ಅಂತ ಕಸರತ್ತು ಸಿದ್ದರಾಮಯ್ಯನೂ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಸಿಎಂ ಆಗ್ಬೇಕು 2.5 ವರ್ಷ ನಂತರ ಅಂತ ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಿದ್ದಾರೆ. ಈ ಇಬ್ಬರ ನಡುವಿನ ಸಂಘರ್ಷದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತು ಅಸಮರ್ಥ ಸಚಿವರನ್ನ ಕೈ ಬಿಟ್ಟು ಹೊಸ ಸಚಿವರನ್ನ ತೆಗೆದುಕೊಳ್ಳಿ ಅನ್ನೋದು ಒಂದು ಡಿಮ್ಯಾಂಡ್. ಎರಡನೇದಾಗಿ ಕೆಲ ಸಚಿವರು ವಿಶೇಷವಾಗಿ ಏನು ಇತ್ತೀಚೆಗೆ ವಾಲ್ಮೀಕಿ ಆಗಮನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರು, ಆ ಸ್ಥಾನ ತೆರವಾಗಿದೆ. ಮತ್ತು ಇನ್ನೂ ಕೆಲವು ಸಚಿವರುಗಳು ಬೋಸ್ರಾಜ್ ಇರ್ಬೋದು ಅಥವಾ ಸಚಿವರಾದಂತಹ RB ತಿಮ್ಮಾಪುರ ಇರ್ಬೋದು, ವೆಂಕಟೇಶ್ ಇರ್ಬೋದು ಸೇರಿದಂತೆ ಈಶ್ವರ ಖಂಡ್ರೆ ಹಲವಾರು ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸುಮಾರು 8ಕ್ಕೂ ಹೆಚ್ಚು ಜನ ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡಿ ಅಥವಾ 2 ವರ್ಷದ ನಂತರ ಒಂದಷ್ಟು ಜನರಿಗೆ ಹೊಸಬರಿಗೆ 136 ಜನ ಈ ಬಾರಿ ಉಪಚುನಾವಣೆಯಲ್ಲಿ ಮತ್ತಿಬ್ಬರು ಗೆದ್ದಕ್ಕಂತ 138 ಜನ ಆಗಿದ್ದಾರೆ. ಹೀಗಾಗಿ ಹೊಸಬರಿಗೆ ಆದ್ಯತೆಯನ್ನು ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಇಟ್ಕೊಂಡು ಕೆಲ ಸಚಿವರು ಈ ಸಚಿವ ಸಂಪುಟ ಪುನರ್ರಚನೆಗೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಅದಕ್ಕೆ ಚಾಲನೆ ಕೊಟ್ಟವರು DK ಶಿವಕುಮಾರ್ ಅವರು. ಹೀಗಾಗಿ ಈ ವಿಷಯನೂ ಸಹ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುವ ಸಂದರ್ಭದಲ್ಲಿ ಚರ್ಚೆಗೆ ಬರಬಹುದು ಅಂತ ಈಗಾಗಲೇ DK ಶಿವಕುಮಾರ್ ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ಸಚಿವ ಸಂಪುಟ ಪುನರ್ರಚನೆ ಮತ್ತು KPCC ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಬಗ್ಗೆ. ಹೀಗಾಗಿ ಈ ವಿಷಯಕ್ಕೆ ಮತ್ತಷ್ಟು ಮಹತ್ವ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ. CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ಇದೆ. ಆ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ವಿಷಯವನ್ನು ಸಹ ಚರ್ಚಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಪಕ್ಷದ ವರಿಷ್ಠರು ರಾಜ್ಯದ ಸಚಿವರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ಪಕ್ಷದ ಸಮರ್ಪಕವಾಗಿ ಪಕ್ಷದ ಕೆಲಸವನ್ನ ಸಂಘಟನಾತ್ಮಕವಾಗಿರ್ಬೋದು, ಸರ್ಕಾರದ ಯೋಜನೆಗಳು ತಲುಪಿಸುವ ವಿಚಾರ ಇರ್ಬೋದು, ಶಾಸಕರ ಜೊತೆ ಸಚಿವರುಗಳ ವರ್ತನೆಗಳಿರ್ಬೋದು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಚಿವರುಗಳ ಯಾವ ತರ ಸ್ಪಂದನೆ ಮಾಡ್ತಿದ್ದಾರೆ ಅಂತ ಬಗ್ಗೆನೂ ಸಹ ಈಗಾಗಲೇ ಸಾಕಷ್ಟು ವರದಿಗಳನ್ನ ಪಕ್ಷದ ವರಿಷ್ಠರು ತೆಗೆದುಕೊಳ್ತಾರೆ. ಆ ಸಂಬಂಧಪಟ್ಟನು ಸಹ ಒಂದಷ್ಟು ವಿಸ್ತರಣೆಗಳು ಮತ್ತು ವಿಶ್ಲೇಷಣೆಗಳ ಮೂಲಕ ಸಚಿವರುಗಳ ಬಗ್ಗೆ ಸಾಮರ್ಥ್ಯ ಅಳೆಯುವಂತದ್ದು ಅಥವಾ ಸಚಿವರುಗಳ ಬದಲಾವಣೆ ಮಾಡಲಿಕ್ಕೆ ಕಾರಣಗಳನ್ನ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂತ ಸಾಧ್ಯತೆ ಇದೆ ಅಂತಂದು 2 ವಿಷಯ. ಇನ್ನು 3ನೇ ವಿಷಯ, ಈಗಾಗಲೇ ಕೆಲವು ನಿಗಮಗಳ ನಿರ್ದೇಶಕರು ಮತ್ತು ಅಧ್ಯಕ್ಷ ಸ್ಥಾನವನ್ನ ಇನ್ನೂ ಸಹ ಭರ್ತಿ ಮಾಡಿಲ್ಲ. ಆ ಭರ್ತಿ ಮಾಡೋ ಸಂಬಂಧಪಟ್ಟಂತೆ ಪರಮೇಶ್ವರ್ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿದೆ. ಆ ಕಮಿಟಿ ಕೊಡುವಂತ ವರದಿ ಆಗದ ಅದರ ಬಗ್ಗೆ ಇಟ್ಕೊಂಡು ಇನ್ನು ಯಾವೆಲ್ಲ ಬಾಕಿ ಇವೆ ಆ ಸ್ಥಾನಗಳನ್ನ ಭರ್ತಿ ಮಾಡೋದ್ ಬಗ್ಗೆನೂ ಸಹ ಚರ್ಚಿಸುವಂತ ಸಾಧ್ಯತೆ. ಇನ್ನು 4ನೇದಾಗಿ ಉಪಚುನಾವಣೆಯ ಫಲಿತಾಂಶ 3 ಕ್ಷೇತ್ರಗಳನ್ನು ಗೆದ್ದಿರೋ ಸ್ಥಾನಕ್ಕೋಸ್ಕರ ಪಕ್ಷದ ವರಿಷ್ಠರಿಗೆ ಸಿದ್ದರಾಮಯ್ಯವರು ಅಭಿನಂದನೆ ತಲುಪುವಂತದ್ದು ಮತ್ತು ಈ ಫಲಿತಾಂಶದ ಬಗ್ಗೆ ಅವರು ವರದಿ ನೀಡುವಂತ ಬಗ್ಗೆನೂ ಸಹ ಚರ್ಚಿಸುವಂತ ಸಾಧ್ಯತೆ. ಇನ್ನು 5ನೇದಾಗಿ ಪ್ರಕರಣ ಇರ್ಬೋದು ಮತ್ತು ಬೇರೆ ಬೇರೆ ವಿಷಯ ಮೂಡಾ ಪ್ರಕರಣವನ್ನ ಮುಂದಿಟ್ಕೊಂಡು ಬೆಳಗಾವಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಮತ್ತು ಈಗಾಗಲೇ ಅಧಿವೇಶನಕ್ಕೂ ಮುಂಚೆನೆ ಯತ್ನಾಳ್ ನೇತೃತ್ವ ಮತ್ತು ಬಿಜೆಪಿ ತಂಡ ಏನ್ ಮಾಡ್ತಾ ಇದೆ ಹೋರಾಟ, ಅದ್ರ ಬಗ್ಗೆನೂ ಸಹ ಒಂದಷ್ಟು ಮಾಹಿತಿಗಳನ್ನ ಮತ್ತು ಪಕ್ಷದ ವರಿಷ್ಠರು ಏನೆಲ್ಲ ಕೇಳ್ತಾರೆ ಅಂತ ಬಗ್ಗೆ ಉತ್ತರವನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯರು CWC ನೆಪ ಮಾಡಿಕೊಂಡು ದೆಹಲಿ ತೆರಳುತ್ತಾ ಇದ್ರು ಸಹ ರಾಜ್ಯದ ರಾಜಕಾರಣ ಮತ್ತು ಸಚಿವ ಸಂಪುಟ ಪುನರ್ರಚನೆ ಮತ್ತು ಅಧ್ಯಕ್ಷರು ನಿಗಮಗಳಲ್ಲಿ ನಿರ್ದೇಶಕರು ನೇಮಕಾತಿ ವಿಷಯನೂ ಸಹ ಚರ್ಚೆಗೆ ಬರುವಂತ ಸಾಧ್ಯತೆ. ಅದ್ರ ಜೊತೆಗೆ ರಾಜ್ಯ ರಾಜಕಾರಣ ಮತ್ತು ಬಿಜೆಪಿ ರಾಜಕಾರಣ, JDS ರಾಜಕಾರಣ, ರಾಜ್ಯದ ಸರ್ಕಾರದ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರ್ಬೋದು, ನಾವೆಲ್ಲ ಏನ್ ಕೌಂಟರ್ ಪ್ಲಾನ್ ಮಾಡಬಹುದು ಅನ್ನೋ ಬಗ್ಗೆನೂ ಸಹ ಈ ಸಂದರ್ಭದಲ್ಲಿ ಚರ್ಚಿಸಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಪಡೆಯುವಂತ ಸಾಧ್ಯತೆ ಇದೆ. ನೋಡೋಣ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.